ಸೊ ವೆಲ್ಕಮ್ ಟು ಮೈ ಚಾನೆಲ್. ಒನ್ಸ್ ಅಗೇನ್ ಬಹಳ ಮುಖ್ಯವಾಗಿರತಕ್ಕಂತ ಮಾಹಿತಿಯೊಂದಿಗೆ ತಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ. ಈಗಾಗಲೇ ನಾನು KCET ಮತ್ತು ನೀಟ್ಗೆ, JEE ಮುಂತಾದ ರಾಷ್ಟ್ರೀಯ ಮಟ್ಟದ ಮತ್ತು ರಾಜ್ಯ ಮಟ್ಟದ ವೃತ್ತಿಪರ ಕೋರ್ಸ್ಗಳಿಗೆ ಏನೆಲ್ಲ ಕಾಂಪಿಟೇಷನ್ ಎಕ್ಸಾಮ್ ನಡೀತವೆ, ಆ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳನ್ನ ಕಾಲಕ್ಕೆ ಮತ್ತು ಅಪ್ಡೇಟ್ಗಳನ್ನ ನಾನು ನೀಡ್ತಾ ಬರ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, 2025 JEE ಸೆಷನ್ 2ಗೆ ಈಗಾಗಲೇ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ದೀರಿ, ಆ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ NTA ಮುಖ್ಯವಾಗಿರ್ತಕ್ಕಂಥ ಒಂದಿಷ್ಟು ಸೂಚನೆಗಳಿವೆ. NTA ರಿಲೀಸ್ಡ್ ಪಬ್ಲಿಕ್ ನೋಟಿಸ್ ಅಂತ ಹೇಳಿ. ಸೊ ಮಚ್ ನೀಡೆಡ್ ಇನ್ಫಾರ್ಮೇಶನ್ ಇದು. ಬಹಳಷ್ಟು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು. ಸೊ ಅವರಿಗೆ ತೊಂದರೆಯನ್ನ ನೀಗಿಸುವ ನಿಟ್ಟಿನಲ್ಲಿ NTA ಕ್ರಮವನ್ನು ಕೈಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ NTA ಅಭಿನಂದನಾರ್ಹರು. ಬಹಳ ದಿನಗಳಿಂದ ವಿದ್ಯಾರ್ಥಿಗಳು ಇದನ್ನ ವೇಟ್ ಮಾಡ್ತಾ ಇದ್ರು. ಸೊ ಇದೊಂದು ಬಿಗ್ ಅಪ್ಡೇಟ್ ಇದೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಬಯಸ್ತೇನೆ. ತಮ್ಗೆ ಖಂಡಿತವಾಗಿ ಕೂಡ ಈ JEE ಸೆಷನ್ 2 ಮಾಹಿತಿ ತಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೀನಿ. ಮರೆಯದೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಏನಿದು NTA ಇದೇ ದಿನ 24 ಫೆಬ್ರವರಿಗೆ ಒಂದು ಪಬ್ಲಿಕ್ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸಬ್ಜೆಕ್ಟ್ ಏನು ಅಂದ್ರೆ ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್ ಫಾರ್ ದ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮೇನ್ 2025 ಸೆಷನ್ 2 ರಿಗಾರ್ಡಿಂಗ್. ಈಗಾಗಲೇ NTA ಹಲವಾರು ವಿದ್ಯಾರ್ಥಿಗಳು ಮತ್ತು ಹಲವಾರು ವಿದ್ಯಾರ್ಥಿಗಳ ಪಾಲಕರು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಯಾಕಂದ್ರೆ ಸೆಷನ್ 2ಗೆ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಈಗಾಗಲೇ ವಿದ್ಯಾರ್ಥಿಗಳು ಸಲ್ಲಿಸಿರೋದ್ರಿಂದ ಸೊ ಒಂದಿಷ್ಟು ಅರ್ಜಿಯಲ್ಲಿನ ತೊಂದರೆಗಳನ್ನ ನೀಗಿಸುವ ನಿಟ್ಟಿನಲ್ಲಿ ಬಹಳಷ್ಟು ಪಾಲಕರು ಕೂಡ ನಾಟಾದವರಿಗೆ NTA ಅರ್ಜಿಗಳನ್ನ ಈಗಾಗಲೇ ಸಲ್ಲಿಸಿದ್ದಾರೆ. ಏನು ಅಂತ ಹೇಳಿ, ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತ ವಿಷಯಗಳನ್ನ ಮತ್ತು ಅಭ್ಯರ್ಥಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಕರೆಕ್ಷನ್ ಮಾಡೋ ಸಲುವಾಗಿ ಅವಕಾಶಗಳನ್ನ ಕೊಡ್ರಿ ಅಂತ ಹೇಳಿ ಬಹಳಷ್ಟು ಮನವಿ ಮಾಡಿರೋ ಹಿನ್ನೆಲೆಯಲ್ಲಿ ಒಂದು ವಿದ್ಯಾರ್ಥಿ ಸ್ನೇಹಿಯಾದ ಒಂದು ನಿರ್ಧಾರವನ್ನ NTA ತೆಗೆದುಕೊಂಡಿದ್ದಾರೆ. ನಿಜವಾಗ್ಲೂ ಅಭಿನಂದನಾರ್ಹರು ಕೂಡ. ನೋಡಿ, ಗಮನಿಸಿ, ಯಾರೆಲ್ಲ JEE ಮೇನ್ ಸೆಷನ್ 2 ಎಕ್ಸಾಮ್ಗೆ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವ್ರಿಗೆ ಡ್ಯೂರೇಷನ್ ಫಾರ್ ದ ಕರೆಕ್ಷನ್ ಪರ್ಟಿಕ್ಯುಲರ್ಸ್ ಅಂತಂದ್ರೆ ಫೆಬ್ರವರಿ 27ರಿಂದ 28ರವರೆಗೆ ಅದು ಮಧ್ಯಾಹ್ನ 11:50 ಮಾತ್ರ ಇರ್ತದೆ. ದಯವಿಟ್ಟು ಗಮನಿಸಿ. ಏನೆಲ್ಲ ಕರೆಕ್ಷನ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಅನೆಕ್ಸ್ 1 ಅನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ತಿಳಿಸ್ತೇನೆ. ಸೊ ಇದೊಂದು ಗುಡ್ ನ್ಯೂಸ್ ಮತ್ತು NTA ವಿದ್ಯಾರ್ಥಿಗಳಿಗೆ ನೀಡಿರ್ತಕ್ಕಂಥದ್ದು. ಸೊ ಗಮನಿಸಬೇಕು ವಿದ್ಯಾರ್ಥಿಗಳೇ, ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಒಂದಿಷ್ಟು ಅವರು ನೀಡಿರ್ತಕ್ಕಂಥ ದತ್ತಾಂಶಗಳಿಗೆ ಅಂದ್ರೆ ವಿದ್ಯಾರ್ಥಿಗಳು ನೀಡಿರ್ತಕ್ಕಂಥ ದತ್ತಾಂಶಗಳಿಗೆ, ಮಾಹಿತಿಗಳಿಗೆ ಕರೆಕ್ಷನ್ ಕೂಡ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ಬಯಸ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸಿದ್ದೀರಿ ಅವ್ರಿಗೆ 28 ಫೆಬ್ರವರಿ 11:50 ಮಾತ್ರ ಅವಕಾಶಗಳನ್ನ NTA ನೀಡಲಾಗಿದೆ. ಗಮನಿಸಿ, ಈ ಅವಕಾಶವನ್ನ ಸುಲಭವಾಗಿ ಅವರು NTA ನೀಡಿಲ್ಲ. ಬಹಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಮೇಲಿಂದ ಮೇಲೆ ಅವರಿಗೆ ಮೇಲ್ ಮಾಡಿ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ಅವಕಾಶವನ್ನು ನೀಡಲಾಗಿದೆ. ಇದೊಂದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬಹಳ ಗುಡ್ ನ್ಯೂಸ್ ಇದು. ಸೊ ಇದು ಕೇವಲ ಸುಲಭವಾಗಿ ನಿಮ್ಗೆ ಆಗೋದಿಲ್ಲ. ಇದಕ್ಕೆ ನೀವು ಅಡಿಷನಲ್ ಫೀಸ್ ಅನ್ನ ಪೇ ಮಾಡಬೇಕು. ನಿಮಗೆ ಕನ್ಸರ್ನ್ ಪಟ್ಟಿರ್ತಕ್ಕಂಥ ಯಾವುದೇ ಬ್ಯಾಂಕಿನ ಕ್ರೆಡಿಟ್, ಡೆಬಿಟ್ ಕಾರ್ಡು ಅಥವಾ ನೆಟ್ ಬ್ಯಾಂಕಿಂಗ್ ಅನ್ನ ಉಪಯೋಗ ಮಾಡಿಕೊಂಡು ನೀವು ಫೀಸ್ ಪೇ ಮಾಡಿದಾದ ಮೇಲೆ ಮಾತ್ರ ಅದು ಕರೆಕ್ಷನ್ಗೆ ಆ ಸಾಫ್ಟ್ವೇರ್ ಅವಕಾಶವನ್ನ ಕೊಡ್ತದೆ. ಗಮನಿಸಿ, ಮತ್ತೊಂದು ಮುಖ್ಯವಾದ ಸಂಗತಿಯನ್ನ ಇಲ್ಲಿ NTA ಹೇಳಿದ್ದಾರೆ. ಅದೇನು ಅಂತಂದ್ರೆ, ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ JEE ಮೇನ್ 2025 ಸೆಷನ್ 2 ಈಸ್ ಫೆಬ್ರವರಿ 2025 ಇದೆ. ನಾಳೆಗೆ ಇದು ಮುಗಿತದೆ. ಆದ್ರೆ ಇದನ್ನ ಯಾವುದೇ ಕಾರಣಕ್ಕೂ ದೇರ್ ವಿಲ್ ಬಿ ನೋ ಫರ್ದರ್ ಎಕ್ಸ್ಟೆನ್ಷನ್ ಫಾರ್ ದ ಲಾಸ್ಟ್ ಡೇಟ್. ಇದು ಇಂಪಾರ್ಟೆಂಟ್ ಇದೆ. ನಾಳೆಯೇ ಕೊನೆಯ ದಿನ ಇದೆ. ಇನ್ನು ಯಾರಾದ್ರೂ ಹಾಕೋರಿದ್ರೆ ಅರ್ಜೆಂಟ್ ಆಗಿ ತಾವು ಅದನ್ನ ಹಾಕಿ ಅಂತ ಹೇಳಿ ನಾಟಾದವರೇ ಇದನ್ನ ಅಡ್ವೈಸ್ ಅನ್ನ ಮಾಡಿದ್ದಾರೆ. ಇನ್ನು ಏನೆಲ್ಲ ಕರೆಕ್ಷನ್ ಅನ್ನ ಮಾಡಬಹುದು ಅಂತ ಹೇಳಿ ಮುಖ್ಯವಾದ ವಿಷಯಗಳಲ್ಲಿ ಈಗ ಹೇಳ್ತಾ ಇದ್ದಾರೆ ನಾಟಾದವರು. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಫಸ್ಟ್ ಒನ್ ಇರ್ತಕ್ಕಂಥದ್ದು ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಅಂತಂದ್ರೆ, ಈಗ ಆಲ್ರೆಡಿ ಯಾರೆಲ್ಲ JEE ಮೇನ್ 2025 ಸೆಷನ್ 1ಗೆ ಎಕ್ಸಾಮ್ ಅನ್ನ ಬರೆದಿದ್ದೀರಿ, ಬರ್ದಿರ್ತಕ್ಕಂಥವ್ರು ಮತ್ತು ಜೊತೆಗೆ ಸೆಷನ್ 2ಗೆ ತಾವು ಅಪ್ಲೈ ಮಾಡ್ಕೊಂಡಿದ್ದೀರಿ. 2ನೇ ಫೆಬ್ರವರಿಯಿಂದ ಪ್ರಾರಂಭ ಆಗ್ತದೆ ಮತ್ತು ನಾಳೆಗೆ ಅಂದ್ರೆ 25ನೇ ಫೆಬ್ರವರಿಗೆ ಮುಗೀತದೆ. ಯಾರೆಲ್ಲ ಸೆಷನ್ 2ಗೆ ಅಪ್ಲೈ ಅನ್ನ ತಾವು ಮಾಡ್ಕೊಂಡಿದ್ದೀರಿ ಅವ್ರಿಗೂ ಏನೆಲ್ಲ ಅಂಶಗಳನ್ನ ಬದಲಾಯಿಸಬಹುದು ಎಂಬುದು ಇಲ್ಲಿ ಮಾಹಿತಿ ಇದೆ. ಗಮನಿಸಿ,
ಫಸ್ಟ್ ಕೋರ್ಸ್ ಅನ್ನ ಒಂದ್ ವೇಳೆ ತಪ್ಪಾಗಿದ್ರೆ ಬದಲಾವಣೆ ಮಾಡ್ಕೋಬಹುದು. ಕೋರ್ಸ್ ಅಥವಾ ಪೇಪರ್ ಇನ್ ಆರ್ಕಿಟೆಕ್ಚರ್ ಇರ್ತದೆ, ಪ್ಯೂರ್ ಇಂಜಿನಿಯರಿಂಗ್ ಸೈಡ್ ಇರ್ತದೆ. ಅದೇನಾದ್ರೂ ಮಿಸ್ಟೇಕ್ ಆಗಿ ಮಾಡಿದ್ರೆ ಅದನ್ನ ತಾವು ಬದಲಾಯಿಸ್ಕೊಳ್ಬೇಕಾಗ್ತದೆ. ಮತ್ತೊಂದು ಮೀಡಿಯಂ ಆಫ್ ಕ್ವಶನ್ ಪೇಪರ್, ಬಹಳಷ್ಟು ವಿದ್ಯಾರ್ಥಿಗಳು ಇಂಗ್ಲಿಷ್ ನ ಮುಖ್ಯವಾಗಿರೋ ಮೀಡಿಯಂ ಇದ್ರೂ ಕೂಡ ಕೆಲವೊಂದಿಷ್ಟು ರೀಜನಲ್ ಲ್ಯಾಂಗ್ವೇಜ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಬದಲಾವಣೆಗೆ ಇಲ್ಲಿ ಅವಕಾಶವನ್ನ ನೀಡಿದ್ದಾರೆ. ಇನ್ನು ಸ್ಟೇಟ್ ಕೋಡ್ ಎಲಿಜಿಬಿಲಿಟಿ ಇದೆ. ಆ ಸ್ಟೇಟ್ ಕೋಡ್ ಎಲಿಜಿಬಿಲಿಟಿಯನ್ನ ಬದಲಾಯಿಸ್ತಕ್ಕಂಥವ್ರು ಅಥವಾ ಕರೆಕ್ಟ್ ಆಗಿ ಮಾಡ್ತಕ್ಕಂಥವ್ರು ಕೂಡ ಇದನ್ನ ತಾವು ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು. ಇನ್ನು 4ನೇ ಅಂಶ, ಎಕ್ಸಾಮಿನೇಷನ್ ಸಿಟೀಸ್ ಆಸ್ ಪರ್ ದ ಅವೈಲೇಬಲ್ ಆಪ್ಷನ್ಸ್. ಈಗ ಆಲ್ರೆಡಿ ಎಕ್ಸಾಮಿನೇಷನ್ ಸೆಂಟರ್ಸ್ ಗೆ ತಾವು ಅಪ್ಲೈ ಮಾಡಿರ್ತೀರಿ, ಮತ್ತೇನಾದ್ರೂ ಬದಲಾವಣೆ ಮಾಡಿದ್ರೆ ಅಲ್ಲಿ ಅವೈಲೇಬಲ್ ಆಪ್ಷನ್ ಅಲ್ಲಿ ಏನಿದೆ ಅವುಗಳನ್ನು ಮಾತ್ರ ತಾವು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್, ಬಹಳ ಮುಖ್ಯವಾಗಿ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಂತಂದ್ರೆ ಇಲ್ಲಿ ಗಮನಿಸಿ, 10th ಮತ್ತು ಕ್ಲಾಸ್ 12 ಗೆ ಸಂಬಂಧಪಟ್ಟಂತ ಮಾಹಿತಿಗಳೇನಾದ್ರೂ ತಾವು ಬದಲಾವಣೆ ಮಾಡ್ಕೊಳ್ಳೋದೇ ಆದ್ರೆ ಖಂಡಿತವಾಗಿಯೂ ಈ ಅವಕಾಶವನ್ನ ತಾವು ಸದುಪಯೋಗ ಮಾಡಿಸ್ಕೊಳ್ಬೇಕು ಮತ್ತು ಮಾಡಬೇಕು. ಇನ್ನ ಜೆಂಡರ್ ಏನಾದ್ರೂ ಕರೆಕ್ಷನ್ ಮಾಡೋದಿದ್ರೆ ಬಹಳ ಮುಖ್ಯವಾಗಿರೋದು ಅಂತಂದ್ರೆ ಇದು ಕೆಟಗರಿ. ಗಮನಿಸಿ ವಿದ್ಯಾರ್ಥಿಗಳೇ, ನೀವು ಯಾವುದೇ ಕಾರಣಕ್ಕೂ ನೀವು ಕೆಟಗರಿಯಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಇದೇ ಕೊನೆಯ ಅವಕಾಶ. ನಿಮ್ಮ ಸೀಟ್ ಅಲಾಟ್ ಆಗೋದು ನಿಮ್ಮ ಕೆಟಗರಿ, ರಿಸರ್ವೇಶನ್ ಕೆಟಗರಿ ಆಧಾರದ ಮೇಲೆ. ಈ ಕೆಟಗರಿಯನ್ನ ಕಡ್ಡಾಯವಾಗಿ ತಾವು ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳೋದು ತಪ್ಪಾಗಿ ಮಾಡಿದ್ರೆ ದಯವಿಟ್ಟು ಅದನ್ನ ಮಾಡ್ಕೊಳ್ರಿ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಅರ್ಜಿಯಲ್ಲಿ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್ ಅನ್ನ ಹಾಕಿ ಇಮಿಡಿಯೇಟ್ಲಿ ಅದು ಕರೆಕ್ಷನ್ ಆಗೋದಿಲ್ಲ. ಅದಕ್ಕೆ ಕಂಪಲ್ಸರಿ ಒಂದು ಫೀ ಪೇಮೆಂಟ್ ಮಾಡ್ಲೇಬೇಕು. ಇಫ್ ಅಪ್ಲಿಕೇಬಲ್ ಅಲ್ಲಿ ಕೊಡ್ತಾರೆ ಅಲ್ಲಿ. ನೀವು ಫೀ ಪೇಮೆಂಟ್ ಮಾಡಿದ್ದಾದ ಮೇಲೆ ಮಾತ್ರ ಆ ಫೀಲ್ಡ್ ಕರೆಕ್ಷನ್ ಗೆ ಅದು ಸಾಫ್ಟ್ವೇರ್ ಅವಕಾಶವನ್ನ ಕೊಡ್ತದೆ. ಸೊ ಇದಿಷ್ಟು ವಿದ್ಯಾರ್ಥಿಗಳು ಯಾರೆಲ್ಲ JEE ಮೇನ್ ಎಕ್ಸಾಮ್ ಸೆಷನ್ 1 ಅನ್ನ ಬರೆದಿದ್ದೀರಿ ಅವರಿಗೆ ಇಲ್ಲಿ ನೀಡಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸೂಚನೆಗಳು. ಇನ್ನು ಈಗ ಯಾರು ತಾವು ಅರ್ಜಿಗಳನ್ನ ಈಗ ಸೆಷನ್ 2 ಗೆ ಈಗ ತಾವು ಸಲ್ಲಿಸಿದ್ದೀರಿ ಅಂದ್ರೆ ಫಾರ್ ನ್ಯೂ ಕ್ಯಾಂಡಿಡೇಟ್ಸ್, ಕೇವಲ ಸೆಷನ್ 1 ಬರೆದಿರೋದಿಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೆಷನ್ 2 ಗೆ ಅರ್ಜಿಗಳನ್ನ ಸಲ್ಲಿಸಿರ್ತೀರಿ. ಯಾರೆಲ್ಲ ಸೆಷನ್ 2 ಗೆ ಅರ್ಜಿಗಳನ್ನು ಸಲ್ಲಿಸಿರ್ತೀರಿ ಅವರಿಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಾರ್ ನ್ಯೂ ಕ್ಯಾಂಡಿಡೇಟ್ಸ್ ಹೂ ಅಪ್ಲೈಡ್ ಫಾರ್ ಸೆಷನ್ 2 ಓನ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ 2nd February to 25 February, ಅಂದ್ರೆ ನಾಳೆವರೆಗೂ ಕೂಡ ಅವಕಾಶಗಳಿವೆ. ಅಂಥವ್ರು ಕರೆಕ್ಷನ್ ಏನಾದ್ರೂ ಅಪ್ಲಿಕೇಶನ್ ಗಳಲ್ಲಿ ಇದ್ರೆ ದಯವಿಟ್ಟು ತಮ್ಮ ಕ್ಯಾಂಡಿಡೇಟ್ ನೇಮ್ಗೆ ಇದನ್ನ ಮಾತ್ರ ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಇಲ್ಲಿ ನಿಮ್ಮ ಹೆಸರು ಅಂದ್ರೆ ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿಯ ತಂದೆ ಹೆಸರು, ವಿದ್ಯಾರ್ಥಿಯ ತಾಯಿ ಹೆಸರು, ಈ ಮೂರರಲ್ಲಿ ಯಾರ್ದಾದ್ರೂ ಒಂದು ಮಿಸ್ಟೇಕ್ ಆಗಿದ್ರೆ ಮಾತ್ರ ಅವಕಾಶ ಇದೆ. ಈ ಮೂರರಲ್ಲಿ ಒಂದೇ ಒಂದು ಕರೆಕ್ಷನ್ ಮಾತ್ರ ಮಾಡಬಹುದು. ಕ್ಯಾಂಡಿಡೇಟ್ ನೇಮ್, ಐದರ್ ಫಾದರ್ ನೇಮ್, ಐದರ್ ಮದರ್ ನೇಮ್, ಈ ಆರ್ ಮದರ್ ನೇಮ್, ಇವು ಮೂರರಲ್ಲಿ ಯಾವ್ದಾದ್ರು ಒಂದು ಕರೆಕ್ಷನ್ ಅನ್ನ ತಾವು ಮಾಡ್ಕೊಳ್ಬಹುದು. ಗಮನಿಸಿ, ಅಲ್ಲಿ ಎಲ್ಲವಕ್ಕೂ ಕರೆಕ್ಷನ್ಗೆ ಅವಕಾಶ ಇರೋದಿಲ್ಲ. ಇದು ಬಹಳಷ್ಟು ವಿದ್ಯಾರ್ಥಿಗಳ ಕಡಿಮೆ ಬರ್ಬೋದು. ಓಕೆ, ಇನ್ನು ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ದ ಆಡ್ ಆಲ್ ದ ಫಾಲೋವಿಂಗ್. ನೀವು ಕರೆಕ್ಷನ್ ಮಾಡಿ ಚೇಂಜ್ ಮಾಡ್ಕೊಂಡು ಮತ್ತೊಂದಿಷ್ಟು ಏನಾದ್ರೂ ಅಂಶಗಳನ್ನ ಆಡ್ ಮಾಡ್ಲಿಕ್ಕೆ ಅವಕಾಶಗಳನ್ನು ಇಲ್ಲಿ ನೀಡಿದ್ದಾರೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬಹಳ ಮುಖ್ಯವಾಗಿರೋದು ಅಂದ್ರೆ 10th ಮತ್ತು 12th ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಈಗ 12th ಬರಿತಾ ಇದ್ದೀರಿ ತಮ್ಗೆ ಅನ್ವಯ ಆಗೋದಿಲ್ಲ. ಕಳೆದ ವರ್ಷದಲ್ಲಿನೇ 12th ಪೂರ್ಣಗೊಳಿಸಿ ಮತ್ತೆ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡು ಕಾಂಪಿಟೇಷನ್ ಪಡೆದು JEE ಮೂಲಕ IIT ಯಲ್ಲಿ, NIT ಯಲ್ಲಿ ತಮ್ಮ ಕನಸಿನ ಕಾಲೇಜು ಮತ್ತು ಕನಸಿನ ಒಂದು ದಾಖಲಾತಿಯನ್ನ ಪಡಿಬೇಕಂತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ. ಅವ್ರಿಗೆಲ್ಲ ಕ್ಲಾಸ್ 12 ಅಪ್ಲೈ ಆಗ್ತದೆ. ಕ್ಲಾಸ್ 10 ಉಳಿದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಲೈ ಆಗ್ತದೆ. ಅದೇ ರೀತಿ ಸ್ಟೇಟ್ ಕೋಡ್ ಎಲಿಜಿಬಿಲಿಟಿಯನ್ನ ಕೂಡ ತಾವು ಚೇಂಜ್ ಮಾಡ್ಕೋಬಹುದು. ಅದೇ ರೀತಿ ನೋಡಿ, ಗಮನಿಸಿ, ಡೇಟ್ ಆಫ್ ಬರ್ತ್ ಗೂ ಕೂಡ ಕರೆಕ್ಷನ್ ಅವಕಾಶವನ್ನ ನೀಡಿದ್ದಾರೆ. ಜೆಂಡರ್ ಕರೆಕ್ಷನ್ ಅವಕಾಶವನ್ನು ನೀಡಿದ್ದಾರೆ. ಮುಖ್ಯವಾಗಿರೋ ಮಾಹಿತಿ ಅಂತಂದ್ರೆ ನಿಮ್ಮ ಕೆಟಗರಿ ಬಗ್ಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಗಮನವನ್ನ ತಾವು ವಹಿಸಲೇಬೇಕು. ಒಂದು ವೇಳೆ ತಪ್ಪಾಗಿದ್ರೆ ಇಮಿಡಿಯೇಟ್ ನೀವು ಕರೆಕ್ಷನ್ ಮಾಡ್ಕೊಳ್ರಿ. ಯಾಕಂದ್ರೆ ನಿಮ್ಮ ಸೀಟು, ನಿಮ್ಮ ಪ್ರವೇಶ ಸಿಗ್ತಕ್ಕಂಥದ್ದು ನಿಮ್ಮ ಮೀಸಲಾತಿ ಮತ್ತು ರ್ಯಾಂಕ್ ಆಧಾರದ ಮೇಲೆ. ಯಾರೆಲ್ಲ ಮೀಸಲಾತಿಯ ಪ್ರವರ್ಗಗಳಲ್ಲಿ ಬರ್ತೀರಿ ಇದನ್ನ ತಾವು ಸದುಪಯೋಗ ಪಡಿಸ್ಕೊಳ್ಳೇಬೇಕಾಗ್ತದೆ. ಇನ್ನು ಇಲ್ಲಿ ಮುಂದಿನದು ಅಂತಂದ್ರೆ ಸಬ್ ಕೆಟಗರಿ. ಅದರಲ್ಲಿ ಕೆಟಗರಿ ಮತ್ತು ಸಬ್ ಕೆಟಗರಿ, ಕ್ಯಾಸ್ಟ್ ಇರ್ತದೆ ಮತ್ತು ಅದರ ಉಪ ಜಾತಿಗಳ ಬಗ್ಗೆ ಇರ್ತದೆ. ಮತ್ತೊಂದು ಅಂತಂದ್ರೆ PWD, ಪರ್ಸನ್ ವಿತ್ ಡಿಸಬಿಲಿಟಿ ಪರ್ಸನ್ಸ್ ಇರ್ತಾರಲ್ಲ ಅವ್ರಿಗೆ ಬಹಳ ಒಳ್ಳೆ ಅವಕಾಶ. ಇದರಲ್ಲಿ ಬಹಳಷ್ಟು ಕಡಿಮೆ ಪರ್ಸೆಂಟೇಜ್ ನಿಲ್ತದೆ. ಮುಂದಿನ ದಿನಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇನ್ನೂ ನಿಮ್ ಸಿಗ್ನೇಚರ್ ಚೇಂಜ್ ಮಾಡೋದಿದ್ರೆ ಮಾಡಬಹುದು. ಜೊತೆಗೆ ನಿಮ್ಮ ಪೇಪರ್ ಅಥವಾ ಕೋರ್ಸ್ ಅನ್ನ ಬದಲಾಯಿಸಬಹುದು. ಇದ್ರ ಜೊತೆಗೆ ಕ್ಯಾಂಡಿಡೇಟ್ ಶಾಲ್ ಬಿ ಅಲೌಡ್ ಟು ಚೇಂಜ್ ದ ಫಾಲೋವಿಂಗ್ ಬೇಸ್ಡ್ ಆನ್ ದೇರ್ ಪರ್ಮನೆಂಟ್ ಅಂಡ್ ಪ್ರೆಸೆಂಟ್ ಅಡ್ರೆಸ್ ಅಂತ ಹೇಳಿದೆ. ಎಕ್ಸಾಮಿನೇಷನ್ ಸಿಟಿ ಸೆಲೆಕ್ಷನ್ ನ ಚೇಂಜ್ ಮಾಡ್ಕೋಬಹುದು. ಜೊತೆಗೆ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಕೂಡ
ಚೇಂಜ್ ಮಾಡ್ಕೋಬಹುದು. ನಿಮ್ಮ ಪರ್ಮನೆಂಟ್ ಮತ್ತು ಟೆಂಪ್ರರಿ ಅಡ್ರೆಸ್ ಕೂಡ ಇಲ್ಲಿ ಅವಕಾಶವನ್ನ ನೀಡಿದ್ದಾರೆ. ಈ ವಿದ್ಯಾರ್ಥಿಗಳು ಇದಿಷ್ಟು ಗಮನಿಸಬೇಕು. ಇವೆಲ್ಲವನ್ನ ನೀವು ಮಾಡಬೇಕಾಯ್ತು ಅಂತಂದ್ರೆ ಎಲ್ಲಿ ಎಲಿಜಿಬಿಲಿಟಿ ಅವಕಾಶಗಳು ಇರ್ತದೆ, ಇಫ್ ದೇರ್ ಈಸ್ ಅನ್ ಇಂಪ್ಯಾಕ್ಟ್ ಆಫ್ ದ ಫೀ then the additional fee will be charged as per the applicable. ಎಲ್ಲೆಲ್ಲಿ ಕರೆಕ್ಷನ್ ಗಳಿಗೆ ಒಂದ್ ವೇಳೆ ಫೀ ಮಾಡ್ಬೇಕಾಯ್ತು ಅಂತಂದ್ರೆ ಪೇ ಮಾಡಬೇಕಾದ್ರೆ ಕಂಪಲ್ಸರಿ ತಾವು ಫೀ ಪೇ ಮಾಡಬೇಕಾಗ್ತದೆ. ಕರೆಕ್ಷನ್ಸ್ ಇನ್ ದೀಸ್ ಫೀಲ್ಡ್ಸ್ ವಿಲ್ ಬಿ ಅಪ್ಲಿಕೇಬಲ್ ಓನ್ಲಿ ಆಫ್ಟರ್ ಪೇಮೆಂಟ್ ಆಫ್ ಅನ್ ಅಡಿಷನಲ್ ಫೀ ಇಫ್ ಎನಿ. ನೋಡಿ, ನೀವು ಏನಾದ್ರೂ ಕರೆಕ್ಷನ್ಸ್ ಇದರಲ್ಲಿ ಮಾಡ್ಬೇಕಾಗ್ತಿತ್ತು ಅಂತಂದ್ರೆ ಕಡ್ಡಾಯವಾಗಿ ನೀವು ಫೀ ಪೇಮೆಂಟ್ ಮಾಡಿದಾದ ಮೇಲೆ ಅದು ಕರೆಕ್ಷನ್ ಗೆ ಅವಕಾಶವನ್ನ ಮಾಡ್ಕೊಡ್ತದೆ. ಆಮೇಲೆ ದ ಓನ್ಲಿ ಒನ್ ಟೈಮ್ ಕರೆಕ್ಷನ್ ವಿಲ್ ಬಿ ಅಲೌಡ್ ಟು ದ ಕ್ಯಾಂಡಿಡೇಟ್. That is, once the corrections are done, the submitted the form shall be frozen. ನೋಡಿ, ಇಲ್ಲಿ ಏನೆಲ್ಲ ತಾವು ಕರೆಕ್ಷನ್ ಅನ್ನ ಮಾಡ್ತೀರಿ ಸರಿಯಾಗಿ ಗಮನವಿಟ್ಟು ತಾಳ್ಮೆಯಿಂದ ಎರಡೆರಡು ಸಾರಿ ನೋಡ್ಕೊಂಡು ಕರೆಕ್ಷನ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಮಾಹಿತಿ ಎಲ್ಲ ಫ್ರೀಸ್ ಆಗ್ತದೆ. ಒನ್ಸ್ ಫ್ರೀಸ್ ಆದ್ಮೇಲೆ ತಾವು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಕರೆಕ್ಷನ್ಗೆ ಅವಕಾಶಗಳು ಇರೋದಿಲ್ಲ. ಇದಿಷ್ಟು ಒಂದು ಒಳ್ಳೆಯ ಮಾಹಿತಿಯನ್ನ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳ ಒತ್ತಾಸೆ ಆಗಿತ್ತು. ಪಾಲಕರು ಕೂಡ ನಾಟಾದವ್ರಿಗೆ NTA ಬಹಳಷ್ಟು ಮನವಿಗಳನ್ನ ಸಲ್ಲಿಸಿದ್ರು. ಅದರ ಹಿನ್ನೆಲೆಯಲ್ಲಿ ಇದೊಂದು ಸೂಚನೆಯನ್ನ ನೀಡಿದ್ದಾರೆ. ತಮ್ಗೆಲ್ಲರಿಗೂ ಕೂಡ ಮಾಹಿತಿ ಇಷ್ಟ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಗೆ ಹೆಚ್ಚೆಚ್ಚು ಈ ರೀತಿಯ ವಿಡಿಯೋಗಳನ್ನ ಮಾಡಬೇಕಾಯ್ತಂದ್ರೆ ತಾವು ಸಬ್ಸ್ಕ್ರಿಪ್ಷನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರಿಂದ ನಮ್ಗೊಂದು ಪ್ರೇರಣೆ ಸಿಗ್ತದೆ. ಅದನ್ನ ತಾವು ಮಾಡಿ ಅಂತ ಹೇಳ್ತಾ ಎಲ್ಲರೂ ಮತ್ತೊಮ್ಮೆ ಸಾವಧಾನದಿಂದ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಸರಿಯಾಗಿ ಮಾಡ್ಕೊಳ್ರಿ. ದಿಸ್ ಇಸ್ ದ ಲಾಸ್ಟ್ ಟೈಮ್. ಮತ್ತೆ ಯಾವುದೇ ಕಾರಣಕ್ಕೂ ಅವರು NTA ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಅದನ್ನು ತಾವು ಗಮನ ವಹಿಸಿ ಕರೆಕ್ಷನ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ವೆರಿ ಮಚ್.